ಸ್ನೇಹಿತರೆ, ಭರತಖಂಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಸುಂದರ ಕರ್ನಾಟಕ ಇತಿಹಾಸ, ಸಂಸ್ಕೃತಿ ಮತ್ತು ಶಿಲ್ಪಕಲೆಯನ್ನು ತುಂಬಿಕೊಂಡಿರುವ ನೆಲ. ಇಲ್ಲಿನ ಪ್ರತಿಯೊಂದು ಕಲ್ಲುಗಳಲ್ಲಿ ಶಿಲ್ಪಕಲೆ ಅಡಗಿಕೊಂಡಿದೆ. ಇಂದಿಗೂ ಕೂಡ ದೇವಾಲಯಗಳು ಇತಿಹಾಸವನ್ನು ತನ್ನ ಕೆತ್ತನೆಯಲ್ಲಿ ಜೀವಂತವಾಗಿ ಇಟ್ಟುಕೊಂಡಿವೆ. ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ಟಾಪ್ 10 ಐತಿಹಾಸಿಕ ಸ್ಥಳಗಳನ್ನು ನೋಡಿಕೊಂಡು ಬರೋಣ. ನೀವು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳಗಳಿವು. ನಂಬರ್ 1, ಹಂಪಿ. ವಿಜಯನಗರ ಸಾಮ್ರಾಜ್ಯದ ಕೀರ್ತಿಯನ್ನು ಸಾರುವ ಹಂಪಿ ವಿಶ್ವ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿನ ವಿಠಲ ದೇವಾಲಯ, ಕಲ್ಲಿನ ರಥ, ಲೋಟಸ್ ಮಹಲ್ ಮತ್ತು ರಾಜಗುಡಿಯ ಪ್ರದೇಶ ಪ್ರವಾಸಿಗರನ್ನು ಮನಸೆಳೆಯುತ್ತದೆ. ಪ್ರತಿ ಕಲ್ಲು ಕೂಡ ಒಂದೊಂದು ಕಥೆ ಹೇಳುವ ಅನುಭವ ಈ ಜಾಗದಲ್ಲಿ ಸಿಗುತ್ತದೆ. ನಂಬರ್ 2, ಮೈಸೂರು ಅರಮನೆ. ಒಡೆಯರ ರಾಜವಂಶದ ರಾಜಧಾನಿ ಮೈಸೂರು, ಅದರ ಹೃದಯದ ಭಾಗದಲ್ಲೇ ಮೈಸೂರು ಅರಮನೆ. ಇಂಡೋ ಸಾರಸೇನಿಕ್ ಶೈಲಿಯಲ್ಲಿ ನಿರ್ಮಿಸಿದ ಅದ್ಭುತ ಅರಮನೆ ಇದಾಗಿದ್ದು, ಬೆಳಕಿನ ಅಲಂಕಾರದಿಂದ ರಾತ್ರಿ ಹೊಳೆಯುವ ಅರಮನೆಯನ್ನ ನೋಡುವುದೇ ಕಣ್ಗಳಿಗೆ ಹಬ್ಬ. ದಸರಾ ಹಬ್ಬದಲ್ಲಿ ಇಲ್ಲಿ ಸಾವಿರಾರು ಜನ ಸೇರಿ ಜಂಬೂ ಸವಾರಿ ಉತ್ಸವವನ್ನ ಕಣ್ತುಂಬಿಕೊಳ್ತಾರೆ. ಸ್ನೇಹಿತರೆ, ಮೈಸೂರೇ ಒಂದು ಅದ್ಭುತ ತಾಣವಾದರೆ ಅದರ ಮೆರುಗನ್ನ ಈ ಅರಮನೆ ಮತ್ತು ದಸರಾ ಇನ್ನಷ್ಟು ಜಾಸ್ತಿ ಮಾಡುತ್ತವೆ. ನಂಬರ್ 3, ಬೇಲೂರು ಮತ್ತು ಹಳೆಬೀಡು. ಸ್ನೇಹಿತರೆ, ಬೇಲೂರು ಮತ್ತು ಹಳೆಬೀಡನ್ನು ಹೊಯ್ಸಳರು ರಚಿಸಿರುವ ಶಿಲ್ಪಕಲೆಯ ಕಾವ್ಯ ಎಂದು ಕರೆಯುತ್ತಾರೆ. ಏಕೆಂದರೆ ಅವರು ನಿರ್ಮಿಸಿರುವ ಚೆನ್ನಕೇಶವ ಮತ್ತು ಹೊಯ್ಸಳೇಶ್ವರ ದೇವಾಲಯಗಳ ಶಿಲ್ಪಕಲೆ ಇಂದಿಗೂ ಸುಪ್ರಸಿದ್ಧವಾಗಿವೆ. ಇಲ್ಲಿನ ಪ್ರತಿಯೊಂದು ಪ್ರತಿಮೆಗೂ ಕಲಾತ್ಮಕ ಸೌಂದರ್ಯ ತುಂಬಿದ್ದು, ಇಲ್ಲಿನ ಆರ್ಕಿಟೆಕ್ಚರ್ ಅನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ಪೂರ್ವಜರ ಕೈಚಳಕ ಹೇಗಿತ್ತು ಎಂಬುದರ ಬಗ್ಗೆ ತಿಳಿಯುತ್ತದೆ. ನಂಬರ್ 4, ಶ್ರವಣಬೆಳಗೊಳ. ಜೈನ ಧರ್ಮದ ಅತ್ಯಂತ ಪವಿತ್ರ ತಾಣಗಳಲ್ಲಿ ಒಂದಾದ ಶ್ರವಣಬೆಳಗೊಳ ಇಲ್ಲಿನ 57 ಅಡಿ ಎತ್ತರದ ಬಾಹುಬಲಿ ಮೂರ್ತಿ ವಿಶ್ವದ ಅತಿ ದೊಡ್ಡ ಏಕಶಿಲಾ ಪ್ರತಿಮೆಯಾಗಿದೆ. ಇಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಮಹಾಮಸ್ತಕಾಭಿಷೇಕ ಪ್ರಮುಖ ಆಕರ್ಷಣೆಯಾಗಿದೆ. ಆ ದಿನ ಸಾವಿರಾರು ಭಕ್ತರು ಸೇರಿ ಇಲ್ಲಿನ ಸಂಭ್ರಮಾಚರಣೆಯನ್ನು ಅದ್ಭುತವಾಗಿ ನಡೆಸುತ್ತಾರೆ. ನಂಬರ್ 5, ಬೀದರ್ ಕೋಟೆ. ಬಹುಮನಿ ಸಾಮ್ರಾಜ್ಯದ ಕಾಲದ ಬೀದರ್ ಕೋಟೆ ಒಂದು ಅಚ್ಚರಿಯ ಲೋಕ. ಅದರ ಒಳಗಿನ ಅರಮನೆಗಳು, ಮಸೀದಿಗಳು ಮತ್ತು ಅದ್ಭುತ ಕಲೆಗಳನ್ನು ಒಳಗೊಂಡಿರುವ ಅದರ ಬಾಗಿಲುಗಳು ಬೀದರ್ ಕೋಟೆಯ ವೈಭವವನ್ನು ಇಂದಿಗೂ ಕೂಡ ಸಾರುತ್ತವೆ. ನಂಬರ್ 6, ಬಾದಾಮಿ. ಚಾಲುಕ್ಯರ ಕಾಲದ ರಾಜಧಾನಿ ಬಾದಾಮಿ ಕಲ್ಲಿನ ಬೆಟ್ಟಗಳಲ್ಲಿ ತೋಡಿದ ಗುಹಾ ದೇವಾಲಯಗಳಿಗಾಗಿ ಪ್ರಸಿದ್ಧವಾಗಿದೆ. ಇಲ್ಲಿನ ಶಿವ, ವಿಷ್ಣು ಮತ್ತು ಜೈನ ದೇವತೆಗಳ ಪ್ರತಿಮೆಗಳು ಅತ್ಯಂತ ನೈಜವಾಗಿ ಕೆತ್ತಲ್ಪಟ್ಟಿವೆ ಹಾಗೂ ಅದರ ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯ ದೇವರು ರಚಿಸಿರುವ ಶಿಲ್ಪಕಲೆಗೆ ಉದಾಹರಣೆಯಾಗಿದೆ. ನಂಬರ್ 7, ಪಟ್ಟದಕಲ್ಲು. ಸ್ನೇಹಿತರೆ, ಪಟ್ಟದಕಲ್ಲು ವಿಶ್ವದ ಸುಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿದ್ದು, ಇಲ್ಲಿನ ದೇವಾಲಯಗಳು ಹಿಂದೂ ಮತ್ತು ಜೈನ ಶೈಲಿಯ ಸಂಯೋಜನೆಯುಳ್ಳ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿವೆ. ಚಾಲುಕ್ಯರ ಕಾಲದ ಶಿಲ್ಪಕಲೆಯ ಉನ್ನತ ಸ್ಥಾಯಿಗೆ ಇದೊಂದು ಉದಾಹರಣೆಯಾಗಿದೆ. ಇಲ್ಲಿನ ದೇವಾಲಯಗಳ ಸಮೂಹ ಹಾಗೂ ವಿರೂಪಾಕ್ಷ ದೇವಾಲಯ ಇಲ್ಲಿನ ಮತ್ತೊಂದು ಅದ್ಭುತವಾಗಿದೆ. ನಂಬರ್ 8, ಐಹೊಳೆ. ದೇವಾಲಯಗಳ ಶಿಲ್ಪಕಲೆಯ ಜನನ ಸ್ಥಳ ಎಂದೇ ಪ್ರಸಿದ್ಧವಾಗಿರುವ ಸುಮಾರು 120ಕ್ಕೂ ಹೆಚ್ಚು ದೇವಾಲಯಗಳನ್ನು ಒಳಗೊಂಡಿರುವ ವಿಭಿನ್ನ ಶೈಲಿಯ ಗೋಪುರಗಳು ಮತ್ತು ಕಲ್ಲಿನ ಕಲಾಕೃತಿಗಳನ್ನು ಹೊಂದಿರುವ ಐಹೊಳೆ ಪಟ್ಟಣವು ಇಂದಿಗೂ ಕೂಡ ನೋಡುಗರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತದೆ. ಇಲ್ಲಿನ ದುರ್ಗಾ ದೇವಸ್ಥಾನ ಮತ್ತು ರವಣಪಡಿ ದೇವಾಲಯಗಳು ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ನಂಬರ್ 9, ಬನವಾಸಿ. ಕರ್ನಾಟಕದ ಮೊದಲ ರಾಜವಂಶ ಕದಂಬರ ರಾಜಧಾನಿಯಾಗಿದ್ದ ಬನವಾಸಿಯಲ್ಲಿ ನಿರ್ಮಿಸಿದ ಮಧುಕೇಶ್ವರ ದೇವಾಲಯವು ಕದಂಬರ ಶೈಲಿಯ ಶಿಲ್ಪಕಲೆಗೆ ಅದ್ಭುತ ಉದಾಹರಣೆಯಾಗಿದೆ.
ಇಲ್ಲಿನ ಒಂದೊಂದು ಕಲಾಕೃತಿಯೂ ಕೂಡ ಅವರ ವಾಸ್ತುಶಿಲ್ಪದ ಕಡೆಗೆ ಇದ್ದ ಪ್ರೀತಿಯನ್ನ ತೋರಿಸುತ್ತದೆ. ನಂಬರ್ 10 ಚಿಕ್ಕಮಗಳೂರು. ಕಾಫಿಯ ಜನ್ಮಸ್ಥಳವಾದ ಚಿಕ್ಕಮಗಳೂರು ಹೊಯ್ಸಳರ ಶೈಲಿಯ ದೇವಾಲಯಗಳು, ನೈಸರ್ಗಿಕ ಸೌಂದರ್ಯ, ಇತಿಹಾಸ, ಪ್ರಕೃತಿ ಎಲ್ಲವನ್ನೂ ಒಟ್ಟುಗೂಡಿಸುವ ಪ್ರದೇಶ. ಇಲ್ಲಿನ ಕಾಫಿ ತೋಟಗಳು ಹಾಗೂ ಹಳೆಯ ದೇವಾಲಯಗಳು ಇಂದಿಗೂ ನೋಡುಗರ ಕಣ್ಣಿಗೆ ಹಬ್ಬ. ಸ್ನೇಹಿತರೆ, ಇವು ಕರ್ನಾಟಕದ ಟಾಪ್ 10 ಐತಿಹಾಸಿಕ ಸ್ಥಳಗಳು. ಈ ಎಲ್ಲ ಸ್ಥಳಗಳು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಜೀವಂತ ಸಾಕ್ಷಿಗಳಾಗಿವೆ. ನೀವು ಯಾವ ಸ್ಥಳಕ್ಕೆ ಹೋಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೋಗದೇ ಇದ್ದರೆ ಒಂದು ಸಲವಾದರೂ ಈ ಸ್ಥಳಗಳಿಗೆ ಭೇಟಿ ನೀಡಲು ಪ್ರಯತ್ನಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.